ನಮಸ್ಕಾರ ಫ್ರೆಂಡ್ಸ್, ಶ್ರಾವಣಿ ಲೇಡೀಸ್ ಟೈಲರ್ ಸ್ವಾಗತ ಸುಸ್ವಾಗತ. ಇದು ಬಂದು ಬೋಟ್ ನೆಕ್ಕಿನ ಬ್ಲೌಸು ಕಟ್ಟಿಂಗ್ ಮಾಡಿದ್ನಲ್ಲ ಅದರದ್ದು ಸ್ಟಿಚಿಂಗು. ಪೈಪಿಂಗ್ ಬಟ್ಟೆ ಅಟ್ಯಾಚ್ಮೆಂಟ್ ಕೊಡ್ತೀನಿ. ಪೈಪಿಂಗ್ ಮಾತ್ರ ಇಷ್ಟು ಸಾಕು. ಫಸ್ಟಿಗೆ ಫ್ರಂಟು ಬ್ಯಾಕ್ ಸೈಡ್ದು ಬೋಟ್ ನೆಕ್ ಮಾತ್ರ ಹೊಲಿಸ್ಕೊತೀನಿ. ಡೋರಿ ರೆಡಿ ಮಾಡತ್ತೀನಿ ಫ್ರೆಂಡ್. ಅಂದರೆ ಕಸಿ ಬೋಟ್ ನೆಕ್ಕಿಗೆ ಲೈನಿಂಗ್ ಒಳಗೆ ಇಟ್ಕೊಂಡು ಮಾಡ್ಬೋದು. ಒಂದು ಸಿಂಗಲ್ ಒಳಗೆ ಫ್ರೆಂಡ್ ಡೋರಿ ಹೊಲಿಸ್ಕೊಂಡಿನಿ. ಈ ಥರ ಬಂದಿದೆ. ಬಟ್ ಬೋಟ್ ನೆಕ್ ಇದ್ದಲ್ಲಿ ಲೈನಿಂಗು ಇದು ಭಾಳ ಸಣ್ಣ ಬಂದಿದೆ. ಇಷ್ಟು ಚೆನ್ನಾಗಿ ಬಂದಿದೆ. ಡೋರಿ ಬೋಟ್ ನೆಕ್ ಇದ್ದಲ್ಲಿ ಅಂದರೆ ಬಟ್ಟೆ ಜರಿಬಾರ್ದು ಅನ್ನೋದಕ್ಕೆ ಸೇಫ್ಟಿ ಪಿನ್ ಹಾಕಿರ್ತೀವಿ, ಗುಂಡು ಪಿನ್ನು. ಇದು ಮೇಲೆ ಕಸಿ ಅಟ್ಯಾಚ್ ಮಾಡ್ತೀವಲ್ಲ, ಕಾಣಬಾರ್ದು ಅಂತಂದು ಇಲ್ಲೇ ಇಟ್ಟು ಹೊಲಿಸ್ತಾ ಇದ್ದೀನಿ. ಸ್ಟಾರ್ಟಿಂಗಿಂದ ರಪ್ಪು ಹಾಕಿ ಮತ್ತೆ ಸೌಂಡ್ ಬರೋದು ತಗೊಂಡು ಮಷೀನ ಏನಂತಾರ ಗೊತ್ತಿಲ್ಲ. ಇದನ್ನು ಬ್ಲೌಸ್ ಅರ್ಜೆಂಟಿಗೆ ಹಚ್ಚೀನಿ. ಈ ಥರ ಫುಲ್ಲ ರೌಂಡ್ಗೆ ಹೊಲ್ಕೊತ ಹೋಗ್ಬೇಕು. ಇಲ್ಲೊಂದು ಡೋರಿ ಇಟ್ಕೊಂಡು ಫುಲ್ಲ ಫ್ರಂಟು ಸ್ಟಿಚ್ ಹಾಕ್ಕೋಬೇಕು. ಸೀದಾಕ ಹೊಲಿಗೆ ಹಾಕೋತೀನಿ. ಬೋಟ್ ನೆಕ್ದಿಂದ ಫ್ರಂಟ್ ನೆಕ್ಕು, ಫ್ರಂಟು ಟಕ್ಸ್ ಹಾಕಿದ್ದು. ಇದು ಬೆನ್ಪಟ್ಟಿ ಹಚ್ತೀವಲ್ಲ ಅದೇ ಟೈಪು ಅಂತ ಬರಬೇಕು. ಟಕ್ಸ್ ಹಾಕಿದ್ರೆ ಬಾಜು ಸ್ವಲ್ಪ ಸ್ಮಾಲ್ ಅದೊಂದು ಪ್ಲೇಟ್ಸ್ ಕತೆ ಹಾಕಿದರೆ ಬೆನ್ಪಟ್ಟಿ ಗತಿ ಬರುತ್ತಲ್ಲ, ಅದು ನೀಟ್ಕೊಂಡಿರುತ್ತೆ. ಮಷಿನ್ ಸೌಂಡ್ ಆಗೋದಕ್ಕೆ ಮಷೀನ್ ಒಮ್ಮೆ ಸೌಂಡ್ ಬರ್ತಾ ಇದೆಯಲ್ಲ, ಹಂಗಾಗಿ ಸ್ಟಾರ್ಟ್ ರಿಪೇರಿ ಮಾಡಿಸಿದ್ರು. ರಿಪೇರಿ ಆಗಿಲ್ಲ, ಹಾಗಾಗಿ ಹಂಗೆ ಅಷ್ಟೊಂದು ಮಷಿನ್ ತೊಗೋಬೇಕು ಮೋಟ್ರು. ಆಮೇಲೆ ಇದನ್ನು ಹ್ಯಾಂಗಿಂಗ್ ಮಾಡ್ಕೋಬೇಕು. ಫ್ರಂಟು ಈ ಥರ ಬರುತ್ತೆ. ಬ್ಯಾಕ್ ಸೈಡು ಸೇಮು. ಇದನ್ನು ಕಟ್ ಮಾಡಿಲ್ಲ, ಬೆನ್ಪಟ್ಟಿ ಹಚ್ಚಿ ಕಟ್ ಮಾಡ್ತೀನಿ. ಇದು ಸ್ಲೀವ್ದು ಲೈನಿಂಗ್ ಹಚ್ಚಿ ಹೊಲಿಸ್ಕೋಬೇಕು. ಎರಡು ಇಟ್ಕೊಂಡು ಸೀದಾಕಿಟ್ಟು
ಸೇಮ್ 2 ಸ್ಲೀವ್ ರೆಡಿ ಮಾಡ್ಕೋಬೇಕು. ತೋಳಿನ ರೆಡಿ ಬಂದು 9 ರೆಡಿ ಇದೆ. 9.5 ತೊಗೊಂಡಿನಿ. ಇದು ಸೇಪು ಕರೆಕ್ಟಾಗಿ ಹೋಗುತ್ತೆ. ನ್ಯಾಚ್ ಹಾಕಿದ್ರು ಕರೆಕ್ಟಾಗಿ ಶೋಲ್ಡ್ರ್ ಟು ಶೋಲ್ಡ್ರು ಅಟ್ಯಾಚ್ ಮಾಡ್ಕೋಬೋದು. ಈ ಥರ ಸೀದಾ ಇಟ್ಕೊಂಡು ಫ್ರಂಟ್ ತಕ್ಕೋಬೋದು. ಬಟ್ಟೆ ಉಬ್ಬಾರ್ದು ಅನ್ನೋದಕ್ಕೆ ಸೇಮ್ ತೊಗೊಂಡು ಅಂದರೆ ಫ್ರಂಟ್ ಯಾವ್ದು ಜಾಸ್ತಿ ಐತೆ ಯಾವ್ದು ಕಡಿಮೆ ಐತೆ ನೋಡ್ಕೋಬೇಕು. ಹಾಗಾಗಿ 2 ಈಕ್ವಲ್ ಇದೆ. ಚೂರು ಫ್ರಂಟು ಸ್ವಲ್ಪ ಇಲ್ಲಿಂದ 1/4 ಇಂಚು ಮತ್ತು ಸ್ಟಿಚ್ ಹಾಕ್ತೀವಲ್ಲ ಸ್ವಲ್ಪ 1/4 ಇಂಚ್ ಒಳಗೆ ಹೋಗುತ್ತಾ. 1/2 ಇಂಚ್ ಒಳಗೆ ತೊಗೊಂಡ್ರು ಈ ಥರ ಮಾಡ್ಕೋಬೇಕು. ಸೇಮ್ ಈ ಥರ ನೋಡಲಿಕ್ಕೆ ಫಿಶ್ ಆಕಾರ ಬರುತ್ತಂತೆ ನೋಡೋಣ. ಇದು ಫ್ರಂಟ್ ರೆಡಿಯಾಗಿದ್ದು ಬೆನ್ಪಟ್ಟೆ ಹಚ್ಚಿದಂಗೆ ಹಚ್ಚಿದ್ದೀನಿ. ಹ್ಯಾಮಿಂಗ್ ಮಾಡ್ಕೋಬೇಕು ಇಷ್ಟೇ. ಆಮೇಲೆ ಬ್ಯಾಕ್ ಸೈಡು ಡೋರಿ ಎಲ್ಲ ರೆಡಿಯಾಗಿದೆ. ಫಸ್ಟ್ ಇದಕ್ಕೂ ಲೇಸ್ ಹಚ್ಕೋಬೇಕು. ಇವಾಗ ಸ್ಲೀವ್ ಅಟ್ಯಾಚ್ ಸ್ಲೀವ್ ಹಚ್ಕೊಂಡು ಕರೆಕ್ಟಾಗಿ ಹಾಕ್ಕೋಬೇಕು. ಸ್ಲೀವ್ ಫ್ರಂಟ್ದು ಮ್ಯಾಚ್ ಹಾಕಿದ್ದು ಸಮ ಇಟ್ಕೊಂಡು ಈ ಥರ ಹೌದು. ಇಲ್ಲಿ ಚೂರು ತೋಳು ದೊಡ್ಡದು ಬಂದಿದೆ. 2 ಪ್ಲೇಟ್ಸ್ ಹಾಕಿರೋ ಅಡ್ಡಿ ಇಲ್ಲ. ಇನ್ನು ಸ್ಲೀವ್ ಸ್ವಲ್ಪ ಅಂದರೆ ದೊಡ್ಡದಾಗ್ಬೋದು ಅಂದ್ಕೊಂಡು 2 ಪ್ಲೇಟ್ ಮಾಡೀನಿ. ಆ ಕಡೆ ಒಂದು ಈ ಕಡೆ ಒಂದು ಮಧ್ಯಮದ ಒಂದು ಬರಲಿ ಅಂತ. ಬಟ್ 2 ಗಂಟೆ ಹಾಕಬೇಕು. ಕಂಟಿನ್ಯೂ ತುಳಿತಾ ಇದ್ರೆ ಮಷಿನ್ ಸೌಂಡ್ ಬರೋಲ್ಲ. ಇದು ಬರೋಣ ಹಿಂಗೆ ಸ್ಟ್ರಕ್ ಆದಾರ ಮತ್ತೆ ಕರೆಕ್ಟ್ ಅನ್ಸುತ್ತೆ. ಈ ಥರ 2 ಸ್ಟಿಚ್ ಹಾಕಿನಿ. ಇದು ಈ ಥರ ಬರುತ್ತೆ. ಪ್ಲೇಟ್ಸ್ ಹಾಕಿನಿ. ಆ ಕಡೆದು ಒಂದು ಇಷ್ಟೇ ಪ್ಲೇಟ್ಸ್ ಹಾಕಿದ್ರೆ ಎಷ್ಟು ನೀಟ್ ಕಾಣ್ತಿರ್ತಾವೆ ತಟ್ಟಾಗ. ಇನ್ನು ಈ ಥರ ಬ್ಲೌಸು ಮಾಡಿಕೊಟ್ಟಿನಲ್ಲ, ಹಾಗಾಗಿ ಹಾಕ್ಕೊಂಡು ನೋಡಿದಾರೆ ಎಷ್ಟು ಚೆನ್ನಾಗಿ ಕಾಣುತ್ತಾ ಅಂಥೇಳಿ ಇದು ಮಾಡಿದಾರೆ. ಹಾಗೆ ಬಟ್ಟೆ ವೇಸ್ಟ್ ಮಾಡೋದೇನಂತ ಇಲ್ಲೇ ಪ್ಲೇಟ್ ಕೊಟ್ಟೀನಿ. ಬಟ್ ಏನಾಗಿದೆ ನೋಡೋಣ. ಇಷ್ಟೇ ಕಾಣುತ್ತದೆ. ಇಷ್ಟೇ 3 ಪ್ಲೇಟ್ಸ್. ಆ ಕಡೆ ಒಂದು ಈ ಕಡೆ ನಡಮತ್ತಿದೆ ಒಂದು. ಇನ್ನು ಈ ಸೈಡು
ಎಕ್ಸ್ಟ್ರಾ ದಾರ ಅಷ್ಟೇ ತೆಗ್ದೀನಿ. ಇದಾದರೂ ಅಷ್ಟೇ ಫ್ರಂಟು ಬ್ಯಾಕ್ ಸೈಡು ಇಟ್ಟು ನೋಡಿದರೆ ಗೊತ್ತಾಗೇ ಬಿಡತ್ತಲ್ಲ. ಇಷ್ಟು ಚೂರು ತುಡ್ದಾದರೂ ಪ್ಲೇಟ್ಸ್ ಮಾಡ್ಕೋಬೋದು. ಮಿಡಲ್ಲ ಇನ್ನೂ ನೀಟ್ ಕಾಣುತ್ತೆ. ಈ ಥರ 2 ಸ್ಟಿಚ್ ಹಾಕ್ಕೋಬೇಕು. ಕೆಳಗಿನ ದಾರ ಖಾಲಿಗಿದೆ, ಇದೆ ಥ್ರೆಡ್ ಕಟ್ಟಾಗೈತೆ. ನೋಡಿ ಫ್ರೆಂಡ್, ಸ್ವಲ್ಪ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಏನಿದೆ ಅನ್ನೋದು ಕಾಮೆಂಟ್ ಮುಖಾಂತರ ತಿಳಿಸಿ. ಚೇಂಜಸ್ ಆಗಬೇಕಾದ್ರೆ ನಾನು ಚೇಂಜಸ್ ತಿಳ್ಕೊತೀವಿ. ಬಟ್ ಸಪೋರ್ಟ್ ಮಾಡ್ತೀರಾ ಅನ್ನೋ ಭರವಸೆ ಇದೆ. ಇನ್ನೂ ಒಂದು ಹೆಲ್ಪ್ ಆಗುತ್ತೆ ನಿಮ್ಮಿಂದ. ವರ್ಕ್ ಕಲಿಬೇಕಾ ಅಂತ ಅಂದ್ಕೊಂಡಿನಿ. ಇಲ್ಲಿದು ಗೊತ್ತಿಲ್ಲಲ್ಲ, ಇನ್ನೂ ಕೇಳಿ ತಿಳ್ಕೊಂತ ಮಾಡ್ಕೊಂತ ಹೋಗ್ಬೋದು. ಬಟ್ ಫೀಸ್ ಭಾಳ ಹೇಳತ್ತಾರ, ನೋಡೋಣ ಫ್ರೆಂಡು. ಬಗತ್ತ ಸ್ವಲ್ಪ ಮಷಿನ್ ಹಾಕಬೇಕು. ಮಷಿನ್ ಅಂದರೆ ಕಾಲಲ್ಲಿ ತುಳಿಯೋದು ಇದು ಮಾಡಬೇಕು. ಮೋಟ್ರ್ ಅದು ಕುಂದಿರ್ಸಿಲ್ಲ ಮಷಿನ್ಗೆ, ಅಂದರೆ ಪಿಕೋ ಮಷಿನ್ ಇದೆ, ಅದಕ್ಕೆ ಅದ್ರೊಳಗೆ ಕಲಿಬೇಕು ಅಂದ್ಕೊಂಡಿನಿ. ಸಣ್ಣ ಹಾಕ್ಬೇಕಂತ ಹಿಂಗೆ ಬಂದೆ. ಪ್ಲೇಟ್ಸ್ ಹಾಕಬೇಕಾಗಿತ್ತಲ್ಲ, ಮ್ಯಾಚ್ ದಾಟೈತಿಲ್ಲ, ಅದೇ ನೋಡಿದೆ. ಸ್ವಲ್ಪ ಅಂದರೆ 2 ಪ್ಲೇಟ್, ಆ ಕಡೆದೊಂದು ಈ ಕಡೆದೊಂದು. ಮ್ಯಾಚ್ ಹಾಕಿದ್ದು ಶೋಲ್ಡ್ರಕ್ಕೆ ಅಟ್ಯಾಚ್ ಬರುತ್ತೆ. ಮ್ಯಾಚ್ ಹಾಕಿದ್ದು ಹಿಡಿದು ಒಂದು ಪ್ಲೇಟ್ ಮಿಡಲ್ ಬರುತ್ತೆ. ಬೋಟ್ ನೆಕ್ ಅಂತೂ ಸ್ಪೀಡಾಗಿ ಹೊಲಿದ್ರೆ 1 ಅವರ್ನಾಗ ಒಂದು ಬ್ಲೌಸ್ ಹೊಲಿಬೋದು. ಭಾರಿ ಫಾಸ್ಟ್ ಆಗುತ್ತೆ, ಭಾರಿ ತೊಟ್ಟರು ನೀಟದಾಗಿದೆ. ಬೋಟ್ ನೆಕ್ಕು ಫ್ರಿನ್ಸ್ ಕಟ್ಟು ಚೆನ್ನಾಗಿ ಕಾಣುತ್ತೆ. ಇದು ಬ್ಲೌಸು ಬಡಕನವ್ರಿಗೆ ಬಹಳ ಬಡಕು ಇರಬಾರ್ದು, ಭಾಳ ದಪ್ಪು ಇರಬಾರ್ದು. ಬೋಟ್ ನೆಕ್ ಬ್ಲೌಸ್ ತೊಡೋರಿಗೆ ಇನ್ನೂ ಚೆನ್ನಾಗಿ ಕಾಣುತ್ತೆ. ಮೀಡಿಯಮ್ ಇದ್ದರೆ ಮಸ್ತ್ ಕಾಣುತ್ತೆ. ಬಟ್ ಹೊಲ್ದಿದ್ನೆಲ್ಲ ತೊಟ್ಟು ನೋಡೀನಿ, ಭಾಳ ಲೈಕ್ ಆಗಿದೆ ನನಗೆ. ಇನ್ನೊಂದು ಹೊಲಿಬೇಕಂತ ಆಸೆ, ನಮಗೊಂದು ಹೊಲಿಬೇಕು. 3 ಪ್ಲೇಟ್ಸ್ ಆಯಿತು. ಪಿಂಕ್ ಕಲರು ಪೈಪಿಂಗ್ ಕೊಡಾತೀನಿ. ಸಾಡಿ ಬಟ್ಟೆ ಐತೆ, ಸ್ವಲ್ಪ ಬಟ್ಟೆ ಕಾಂಬಿನೇಷನ್ ಮಾಡ್ರಿ ಅಂತಿದ್ರು. ಇವಾಗ ನೆನಪಾಯ್ತದ, ಮಾಡಿದ್ನಿ ರೆಡಿ. ಬಟ್ಟೆ ಹಚ್ಚಕ್ಕೆಲ್ಲ ಬಳಸಿದ್ನೆಲ್ಲ. ಅದರ ಮೇಲೆ ಮಾಡಾತೀನಿ.
ಪೈಪಿಂಗು ಫಸ್ಟ್ ಟೈಮ್ ಮಾಡಿದರೆ ನೀಟ್ ಬರುತ್ತೆ, ಸಣ್ಣ ಬರುತ್ತೆ, ಬಟ್ ದಪ್ಪ ಆಗುತ್ತೆ, ಆ ಥರ ಇದಾಗಲ್ಲ. ಪೈಪಿಂಗ್ ಕೊಟ್ಟು ಗೋಲ್ಡು ಲೇಸ್ ಹೀಗಾಗಿ ಲೇಸ್ ಕೊಡೋಕ್ಕಂತಂದು ಚೆನ್ನಾಗಿ ಎರಡು ಮೆಣಸಿಟ್ಟು, ಕಾಜಪಟ್ಟಿ, ಗುಂಡಿ ಪಟ್ಟಿ ಈ ಥರ ಫಿಟ್ಟಿಂಗ್ ಹಿಡಿದ್ರೆ ಇಲ್ಲೇ ವೈಟ್ ಸ್ಟೋನಿಂದು ಬಾಲ್ ಚೈನ ಲೇಸ್ ಹಾಕ್ತೀನಿ. ಸ್ಟ್ರೇಟ್ ಇಟ್ಟು ಎರಡು ಬೆಡ್ಪಟ್ಟಿ ಹಚ್ಚಿದ್ದೀವಲ್ಲ ಆ ಟೈಪ್ ಹಚ್ಚೀನಿ. ಎರಡು ಕಡೆ ಎರಡು ಈಕ್ವಲಾಗಿ ಇಟ್ಕೊಂಡು ಇವು ಸ್ಲೀವ್ಗೆ ಅಟ್ಯಾಚ್ ಕೊಟ್ಟಿರ್ತೀವಲ್ಲ ಎರಡು ಈಕ್ವಲಾಗಿ ಇಟ್ಕೋಬೇಕು. ಫ್ರಂಟ್ ಸ್ಟ್ರೇಟಾಗಿ ಬರಬೇಕು, ಕೈ ಕಡೆಯಿಂದ ಸ್ಟ್ರೇಟಾಗಿ ಅಂತಂದರೆ ನಮ್ಗೆ ಹೊಳಿಸಿಟ್ಕೊಳಕ್ಕೂ ಗಾವಾಗುತ್ತೆ. ಈ ಥರ ಎರಡು ಸೇಮ್ ಇಟ್ಕೊಂಡು ಸ್ಟ್ರೇಟ್ ಕರೆಕ್ಟಾಗಿ ಫಿಟ್ಟಿಂಗ್ ಹಿಡ್ಕೋಬೇಕು. ಸ್ಲೀವ್ ಅಟ್ಯಾಚ್ ಆಯಿತು, ಇದಾಯಿತು, ಫಿಟ್ಟಿಂಗ್ ಹಿಡ್ಕೊಂಡು ಫಿನಿಶ್ ಆಯಿತು ಬ್ಲೌಸು. ಹಿಡ್ಕೋಬೋದು. ಈಕ್ವಲಾಗಿ ಹಿಡ್ಕೊಂಡು ಫಿಟ್ಟಿಂಗ್ ಹಿಡ್ಕೋಬೋದು. ಬಾಡಿ ಮೆಷರ್ಮೆಂಟಿಗೆ ಈ ಥರ ತಗೋಬೇಕು. ಮಾರ್ಕ್ ಹಾಕಿದ್ರಿಂದ ಬ್ಯಾಕ್ ಸೈಡು ಪೈಪಿಂಗ್ ಮಾಡಿತ್ತು, ಫ್ರಂಟ್ ಸೈಡು ಚೈನ್ಸ್ ಹಾಕಿ ಅಂದರೆ ವೈಟ್ ಸ್ಟೋನಿಂದು ಗೋಲ್ಡು ಸ್ಟೋನಿಂದು ಇದನ್ನು ಹಚ್ಚಿರಿ ಅಂತ ಹೇಳ್ಯಾರ. ಅದನ್ನು ಮಾಡಿಕೊಂಡು ಆಮೇಲೆ ಇದನ್ನು ಮಾಡ್ತೀನಿ.
ಅಂದ್ರೆ ಅಲ್ಲಿ ಗಮ್ ಹಚ್ಬೇಕು, ಹಂಗಾಗಿ ಇದು ಮಾಡೋದು. ಇಲ್ಲಿ ಲೇಸ್ ಕೇಳಬೇಕು, ಗೋಲ್ಡನ್ ಕಲರ್ ಲೇಸ್ ಹಚ್ಚ ಅಂದ್ರೆ ಹಚ್ತಾನೆ, ಫೋನ್ ಮಾಡಿ ಕೇಳ್ಕೊತಾನೆ. ಓಕೆ ಫ್ರೆಂಡ್, ಇದು ಬ್ಲೌಸ್ ಹೇಗಾಗಿದೆ ಮತ್ತು ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಬಾಯ್ ಫ್ರೆಂಡ್. ಈ ಥರ ಇದನ್ನು ಮಾಡ್ಕೋಬೋದು. ಸ್ಲೀವ್ ಮಾತ್ರ ಚೆನ್ನಾಗಿ ಕಾಣತೈತಿ, ಬಟ್ ಅವ್ರು ಇದನ್ನು ಮಾಡ್ಬೋದು, ಲೈಕ್ ಮಾಡ್ಬೋದು. ಅಂದ್ರೆ ಪ್ಲೇನ್ ಮಾಡಿ ಇದು ಕೊಟ್ಟಿದ್ರಲ್ಲ, ನಾ ಪ್ಲೇಟ್ಸ್ ಹಚ್ಚೀನಿ, ನೋಡೋಣ ಏನು. ಓಕೆ ಬಾಯ್ ಫ್ರೆಂಡ್.